ಇನ್ನು ಜಗದೀಶ್ ಶೆಟ್ಟರ್ ಅವರು ಕಾಂಗ್ರೆಸ್ ತೊರೆದಿದ್ದಕ್ಕೆ ಕೈ ಕಾರ್ಯಕರ್ತರು ಆಕ್ರೋಶವನ್ನ ವ್ಯಕ್ತಪಡಿಸ್ತಾ ಇದ್ದಾರೆ. ಸಂಜೆ 4 ಗಂಟೆಗೆ ಕಾಂಗ್ರೆಸ್ನಿಂದ ಒಂದು ಪ್ರತಿಭಟನೆ ನಡೆಸುವಂತ ನಿಟ್ಟಿನಲ್ಲೂ ಕೂಡ ಉದ್ದೇಶಿಸಲಾಗಿದೆ. ಶೆಟ್ಟರ್ ಬಿಜೆಪಿ ಸೇರ್ಪಡೆಯನ್ನ ವಿರೋಧಿಸಿ ಪ್ರತಿಭಟನೆಯನ್ನ ನಡೆಸುವಂತ ನಿಟ್ಟಿನಲ್ಲಿ ಹುಬ್ಬಳ್ಳಿಯಲ್ಲಿ ಕೈ ಕಾರ್ಯಕರ್ತರು ಈಗ ಸಿದ್ಧತೆಯಲ್ಲಿ ತೊಡಗಿದ್ದಾರೆ. ಜಗದೀಶ್ ಶೆಟ್ಟರ್ ಅವರ ಬಿಜೆಪಿ ಸೇರ್ಪಡೆಯಿಂದಾಗಿ ಸಹಜವಾಗಿ ಕಾರ್ಯಕರ್ತರು ಒಂದು ರೀತಿ ಶಾಕ್ಗೊಳಗಾಗಿದ್ದಾರೆ. ಕಿರಣ್ ಹನಿಯಡ್ಕ ನಮ್ಮ ಪ್ರತಿನಿಧಿ ಇದಕ್ಕೆ ಸಂಬಂಧಪಟ್ಟ ಹಾಗೆ ಮತ್ತಷ್ಟು ಡೀಟೇಲ್ಸ್ ಅನ್ನ ಕೊಡ್ತಾರೆ. ನಮ್ಮ ಜೊತೆಗೆ ನೇರ ಸಂಪರ್ಕದಲ್ಲಿ ಜಾಯ್ನ್ ಆಗ್ತಾ ಇದ್ದಾರೆ. ಕಿರಣ್ ಹನಿಯಡ್ಕ, ನಿನ್ನೆ ಸಂಜೆ ತನಕನೂ ಕೂಡ ಏನ್ ಬಹಳ ಪುಕಾರ್ ಇರಲಿಲ್ಲ. ಡಿ.ಕೆ. ಶಿವಕುಮಾರ್ ಅವ್ರೇನೋ ಹೇಳ್ತಾ ಇದ್ರು, ಕೆಲವರು ಬಂದು ಜಗದೀಶ್ ಶೆಟ್ಟರ್ ಅವರನ್ನು ಬಹಳ ಫೋರ್ಸ್ ಮಾಡ್ತಾ ಇದ್ದಾರೆ, ನೋಡಿ ಅವರಲ್ಲಿ ನಾಯಕತ್ವದ ಕೊರತೆ, ಇಂಥದ್ದು ಮಾತು ಬಿಟ್ರೆ ನೇರವಾಗಿ ಹೋಗ್ಬಿಡ್ತಾರೆ ಅನ್ನುವಂಥದ್ದು ಬಿಜೆಪಿಯ ನಾಯಕರುಗಳಿಗೆ ಗೊತ್ತಿರಲಿಲ್ಲ. ಹೆಂಗ್ ನಡೆದಿದೆ ಈ ಆಪರೇಷನ್ ಅನ್ನುವಂಥದ್ದು ಕಿರಣ್ ಹನಿಯಡ್ಕ, ಜೊತೆಗೆ ಏನಾದ್ರೂ ಒಂದು ವಿಶ್ವಾಸವನ್ನ ಕೊಟ್ಟಿರ್ಬೇಕಲ್ವಾ, ಭರವಸೆಯನ್ನ ಕೊಟ್ಟಿರ್ಬೇಕಲ್ಲ, ಅಂತ ಭರವಸೆ ಏನು? MP ಟಿಕೆಟ್ ಸಿಕ್ಕಿದ್ರೆ ಯಾವ ಕ್ಷೇತ್ರದಿಂದ? ಆಮೇಲೆ ಇಲ್ಲಿ BS ಯಡಿಯೂರಪ್ಪನವರ ಒಂದು ಮಾಸ್ಟರ್ ಸ್ಟ್ರೋಕ್ ಇದು ಹೇಗೆ ಕಿರಣ್? ಮಾಲ್ತೇಶ್, ಲೋಕಸಭಾ ಚುನಾವಣೆಗೆ ಬಿಜೆಪಿಗೆ ಅನಿವಾರ್ಯ ಅನ್ನುವಂಥ ಕಾರಣಕ್ಕಾಗಿ ಬಿಜೆಪಿ ಈ ರಿಸ್ಕ್ ಅನ್ನು ತೆಗೆದುಕೊಂಡಿದೆ. ಇಲ್ಲಿ ಜಗದೀಶ್ ಶೆಟ್ಟರ್ ಅವರನ್ನು ವಾಪಸ್ ಕರೆತರುವಂತಹ ವಿಚಾರದಲ್ಲಿ ಪಕ್ಷದೊಳಗೆ ಆಗಬಹುದಾದ ಕೆಲವೊಂದಷ್ಟು ರಿಫೋಕೇಶನ್ಸ್ ಏನಿದೆ ಅದೆಲ್ಲವನ್ನು ಕೂಡ ಊಹಿಸಿ ಬಿಜೆಪಿ ಇಲ್ಲಿ ತೀರ್ಮಾನವನ್ನು ತೆಗೆದುಕೊಂಡಿರುವಂಥದ್ದು. ಯಾಕೆಂದ್ರೆ ವಿಧಾನಸಭಾ ಚುನಾವಣೆಯಲ್ಲಿ ಬಿಜೆಪಿಗೆ ಆದಂತಹ ನಷ್ಟ ಏನಿದೆ, ಪ್ರಾದೇಶಿಕವಾರು ಮತ್ತು ಸಮುದಾಯವಾರು ಆದಂತಹ ನಷ್ಟವನ್ನ ಲೋಕಸಭಾ ಚುನಾವಣೆಯಲ್ಲಿ ಸರಿದೂಗಿಸಿಕೊಳ್ಬೇಕು ಅನ್ನುವಂತಹ ಕಾರಣಕ್ಕಾಗಿ ಈಗ ಜಗದೀಶ್ ಶೆಟ್ಟರ್ನ ವಾಪಸ್ ಕರೆತರುವಂತಹ ಒಂದು ತೀರ್ಮಾನವನ್ನ ಬಿಜೆಪಿ ತೆಗೆದುಕೊಂಡಿರುವಂಥದ್ದು. ಯಾಕೆಂದ್ರೆ 28ಕ್ಕೆ 28 ಲೋಕಸಭಾ ಕ್ಷೇತ್ರಗಳನ್ನ ಗೆಲ್ಲಬೇಕು ಅನ್ನುವಂಥದ್ದು ಬಿಜೆಪಿ ಮುಂದಿರುವಂತಹ ಸವಾಲು ಮತ್ತು JDS ಜೊತೆಗೆ ಕೈ ಜೋಡಿಸಿರುವಂತಹ ಕಾರಣಕ್ಕಾಗಿ ಅದನ್ನು ಸಾಧಿಸಬೇಕನ್ನುವಂಥದ್ದು ಕೂಡ ಬಿಜೆಪಿ ರಾಜ್ಯಾಧ್ಯಕ್ಷ ಯಡಿಯೂರಪ್ಪನವರ ವಿಜೇಂದ್ರ ಅವರ ಮುಂದಿದೆ ಮತ್ತು ಮಾಜಿ CM ಯಡಿಯೂರಪ್ಪನವರ ಮುಂದೆ ಕೂಡ ಆ ಒಂದು ಸವಾಲಿದೆ. ಹೀಗಾಗಿ ಶೆಟ್ಟರ್ ಅವರನ್ನ ಕರೆತಂದ್ರೆ ಪ್ರಾದೇಶಿಕವಾರು ಬಿಜೆಪಿಗೆ ಸಹಾಯ ಆಗುತ್ತೆ ಅನ್ನುವಂತಹ ಕಾರಣಕ್ಕಾಗಿ ಖುದ್ದು ಯಡಿಯೂರಪ್ಪ ಮತ್ತು ವಿಜೇಂದ್ರ ಇಬ್ಬರು ಆಸಕ್ತಿಯನ್ನು ವಹಿಸಿ ಇಲ್ಲಿ ಶೆಟ್ಟರ್ ಅವರ ಜೊತೆ ಮಾತುಕತೆಯನ್ನು ಆರಂಭಿಕವಾಗಿ ನಡೆಸಿ ನಂತರ ಈ ಒಂದು ಸೇರ್ಪಡೆ ಮಾಡಿಕೊಳ್ಳುವಂತಹ ಒಂದು ಪ್ರಕ್ರಿಯೆಯಲ್ಲಿ ಅವರು ಬಹಳ ಮುಂಚೂಣಿಯಲ್ಲಿ ಆಸಕ್ತಿಯನ್ನು ವಹಿಸಿದ್ರು. ಒಂದು ತಿಂಗಳ ಹಿಂದೆ ಮಾಲ್ತೇಶ್ ಬೆಂಗಳೂರಿನ ಡಾಲರ್ಸ್ ಕಾಲೋನಿ ಇರುವಂತಹ ಯಡಿಯೂರಪ್ಪನವರ ನಿವಾಸಕ್ಕೆ ಶಂಕರ್ ಪಾಟೀಲ್ ಮುನೇನಕೊಪ್ಪ ಅಂದ್ರೆ ಮಾಜಿ ಸಚಿವ ಮತ್ತು ಜಗದೀಶ್ ಶೆಟ್ಟರ್ ಅವರ ಆಪ್ತರು ಆಗಿರುವಂತಹ ಶಂಕರ್ ಪಾಟೀಲ್ ಮುನೇನಕೊಪ್ಪ ಅವರನ್ನ ಕರೆಸಿಕೊಂಡಿದ್ದಂತ ಯಡಿಯೂರಪ್ಪನವರು ಅಲ್ಲಿ ಮಾತುಕತೆಯನ್ನ ಮುನೇನಕೊಪ್ಪ ಅವರ ಜೊತೆ ನಡೆಸಿದ್ರು. ಅಲ್ಲಿಗೆ ಈ ಒಂದು ಸೇರ್ಪಡೆಯ ಪ್ರಕ್ರಿಯೆ ಏನಿತ್ತು ಬಹಳ ದೂರದಲ್ಲಿ ನಡೀತಿದ್ದಂತಹ ಮಾತುಕತೆಯ ಪ್ರಕ್ರಿಯೆಗಳು ಚಟುವಟಿಕೆಗಳು ಒಂದಷ್ಟು ಹತ್ತಿರದಲ್ಲಿ ನಡೆಯೋದಕ್ಕೆ ಆರಂಭವಾಯಿತು. ಆ ಭೇಟಿ ಏನಿತ್ತು ಮುನೇನಕೊಪ್ಪ ಮತ್ತು ಯಡಿಯೂರಪ್ಪನವರ ನಡುವಿನ ಭೇಟಿಯಿಂದ ಶೆಟ್ಟರ್ ಅವರ ಬಿಜೆಪಿ ಸೇರ್ಪಡೆಯ ಚಟುವಟಿಕೆ ಮತ್ತಷ್ಟು ವೇಗವನ್ನು ಪಡೆಯಿತು, ಚುರುಕಾಯಿತು, ಮತ್ತಷ್ಟು ಅದು ಗಟ್ಟಿಯಾಗಿ ನಡೆಯೋದಕ್ಕೆ ಆರಂಭ ಆಯಿತು. ನಂತರದಲ್ಲಿ ನೇರವಾಗಿ ವಿಜೇಂದ್ರ ಮತ್ತು ಯಡಿಯೂರಪ್ಪ ಇಬ್ರು ಕೂಡ ಆಸಕ್ತಿಯನ್ನು ವಹಿಸಿ ಬಿಜೆಪಿ ಹೈಕಮಾಂಡ್ ನ ಜೊತೆಗೆ ಮಾತುಕತೆಯನ್ನ ಮಾಡಿ ಈ ಒಂದು ಪ್ರಕ್ರಿಯೆಯನ್ನು ಮುಗಿಸಿದ್ದಾರೆ. ಇಲ್ಲಿ ಏನಂದ್ರೆ ರಾಜ್ಯ ನಾಯಕರುಗಳು ಶೆಟ್ಟರ್ ಅವರನ್ನ ಸಂಪರ್ಕ ಮಾಡಿದಂತಹ ಸಂದರ್ಭದಲ್ಲಿ ಶೆಟ್ಟರ್ ಅವರು ಸೇರ್ಪಡೆಯಾಗುವಂತಹ ವಿಚಾರದಲ್ಲಿ ಬಹಳ ಸ್ಪಷ್ಟವಾದಂತಹ ಒಂದು ಪ್ರತಿಕ್ರಿಯೆಯನ್ನ ಕೊಟ್ಟಿರಲಿಲ್ಲ. ಯಾಕೆಂದ್ರೆ ಆ ಸಂದರ್ಭಕ್ಕೆ ವಿಧಾನಸಭಾ ಚುನಾವಣೆಯ ಸಂದರ್ಭಕ್ಕೆ ಅವರು ಪಕ್ಷವನ್ನು ತೊರೆದು ಹೋದಂತಹ ಸಂದರ್ಭದಲ್ಲಿ ರಾಜ್ಯ ನಾಯಕರುಗಳು ಕೊಟ್ಟಿದ್ದಂತಹ ಹೇಳಿಕೆ ಇದೆಲ್ಲವೂ ಕೂಡ ಶೆಟ್ಟರ್ ಅವರ ಗಮನದಲ್ಲಿತ್ತು. ಈಗ ಮತ್ತೆ ಅವರು ಪಕ್ಷಕ್ಕೆ ವಾಪಸ್ ಆದ್ರೆ, ಬಿಜೆಪಿಗೆ ವಾಪಸ್ ಆದ್ರೆ ಅವರ ವೈಯಕ್ತಿಕ ವರ್ಚಸ್ಸಿನ ವಿಚಾರದ ಬಗ್ಗೆ ಶೆಟ್ಟರ್ ಅಲ್ಲಿ ಯೋಚನೆಯನ್ನ ಮಾಡಿದ್ರು. ಹಾಗಾಗಿ ಸೇರ್ಪಡೆಯಾಗೋದೇ ಆದ್ರೆ ಖುದ್ದಾಗಿ ನೇರವಾಗಿ ಬಿಜೆಪಿ ಹೈಕಮಾಂಡ್ ಇಲ್ಲಿ ನನ್ನ ಜೊತೆ ಮಾತುಕತೆ ನಡೆಸಬೇಕು ಅನ್ನುವಂತ ಇಂಗಿತವನ್ನ ರಾಜ್ಯ ನಾಯಕರು ಸಂಪರ್ಕ ಮಾಡಿದಂತ ಸಂದರ್ಭದಲ್ಲಿ ಶೆಟ್ಟರ್ ಅವರು ತೆರೆದಿಟ್ಟಿದ್ರು. ಶೆಟ್ಟರ್ ಅವರಿಗೆ ಮತ್ತೆ ಬಿಜೆಪಿಗೆ ಬರಲೇಬಾರದು ಅನ್ನುವಂತ ಸಿಟ್ಟೇನಿರಲಿಲ್ಲ. ಆದ್ರೆ ನೇರವಾಗಿ ಇದು ಹೈಕಮಾಂಡ್ ನಿಂದ ಮಾತುಕತೆ ಆಗ್ಬೇಕು ಅನ್ನುವಂತ ಕಾರಣಕ್ಕಾಗಿ ಅವರು ವೇಟ್ ಮಾಡಿದ್ರು. ಹೈಕಮಾಂಡ್ ಈಗ ಮಾತುಕತೆಯನ್ನ ಮಾಡಿದ ಬಳಿಕ ಶೆಟ್ಟರ್ ಅದಕ್ಕೆ ತಕ್ಷಣಕ್ಕೆ ಒಪ್ಪಿಕೊಂಡು ಈ ಪ್ರಕ್ರಿಯೆಗೆ ಮುಕ್ತಾಯವಾಗಿದೆ. ಮಾಲ್ತೇಶ್, ಥ್ಯಾಂಕ್ ಯು ಕಿರಣ್.